ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಬೇಬಿ ಲೆಹೆಂಗಾ ಸೆಟ್ನ ನಾನು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಇದು ಲೈನಿಂಗ್ ಪಾರ್ಟು 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಹೊಲಿತಾ ಇರೋದು ಒಂದು 3 ವರ್ಷದಿಂದ 4 ವರ್ಷ ಮಗುಗೆ ಆಗೋ ಅಂಥದ್ದು. ನಾವು ಇದನ್ನು ಮತ್ತೆ ಕೋನ್ ಶೇಪ್ಗೆ ಹಾಕಿದ್ರೆ 8 ಫೋಲ್ಡ್ ಆಗುತ್ತೆ. 8 ಫೋಲ್ಡ್ಗೆ ಹಾಕ್ಕೊಂಡಾದರೂ ಕಟ್ ಮಾಡ್ಬೋದು, ಇಲ್ಲ 4 ಫೋಲ್ಡಲ್ಲಿ ಹಾಗೆ ಇಟ್ಕೊಂಡು ಕೂಡ ಕಟ್ ಮಾಡ್ಬೋದು. ನಾನು ಯಾವಾಗಲೂ ಕೂಡ ಅದನ್ನು ಕೋನ್ ಶೇಪ್ಗೆ ಹಾಕ್ಕೊಂಡು 8 ಫೋಲ್ಡಲ್ಲಿ ತೋರಿಸ್ತಿದ್ದೆ ಅಲ್ಲ, ಇವತ್ತು ಹಾಗೇ ತೋರಿಸ್ತಿದ್ದೀನಿ. ಸೊಂಟದ ಸುತ್ತಳತೆ ಬಂದುಬಿಟ್ಟು 24 ಇಂಚಿದೆ. 24ಕ್ಕೆ 4ನೇ ಭಾಗ ಅಂದರೆ 6 ಇಂಚ್ ಬರುತ್ತೆ. 6 ಇಂಚು ರೌಂಡ್ ಶೇಪ್ ಬರಬೇಕಿಲ್ಲಿ. ಆ ರೀತಿ ಇಲ್ಲಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಒಂದು 3ವರೆಗೆ ಇಟ್ಕೊಂಡು ಆ ಕಡೆ ಈ ಕಡೆ ಮಧ್ಯದಲ್ಲಿ ಕೂಡ ಹಾಕ್ಕೊಂಡ್ರೆ ನನಗೆ ರೌಂಡ್ ಶೇಪು 6 ಇಂಚ್ ಬರ್ತಾಯಿದೆ. ಅದೇ ನಾವು ಕೋನ್ ಶೇಪಲ್ಲಿ ಹಾಕಿದಾಗಾದರೆ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ನಮಗೆ ಬರುತ್ತೆ. ಇದು 4 ಫೋಲ್ಡಲ್ಲಿದೆ ಅಲ್ವಾ, ಮತ್ತು ಟ್ರಯಾಂಗಲ್ ಸ್ಕ್ವೇರ್ ಶೇಪಲ್ಲಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆನೇ ಬರುತ್ತೆ. ಇದನ್ನು ರೌಂಡ್ ಶೇಪ್ ಹಾಕ್ಕೊಂಡ್ಮೇಲೆ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ 6 ಇಂಚ್ ಇದೆಯಾ ಇಲ್ವಾ ಅಂತ. ನಂತರ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ. ಉದ್ದ ಬಂದುಬಿಟ್ಟು ನಾನಿಲ್ಲಿ 12 ಇಂಚು ಇಡ್ತಾಯಿದ್ದೀನಿ. ಆ ಸ್ಕರ್ಟ್ಗೆ ಉದ್ದ ನಾನು 12 ಇಂಚನ್ನು ಇಟ್ಕೊಂಡು ಈ ರೀತಿ ರೌಂಡ್ ಫುಲ್ಲು ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಉದ್ದ ಕೂಡ ನಮ್ಮ ಚಾಯ್ಸ್, ಎಷ್ಟು ಬೇಕಾದರೂ ನಾವು ಇಟ್ಕೋಬೋದು. ಸೊಂಟದ ಸುತ್ತಳತೆ ಕೂಡ ನಾವು ಅಳತೆ ಮಾಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ಇಟ್ಕೋಬೋದು. ನಾನಿಲ್ಲಿ 24 ಇಂಚು ಸೊಂಟದ ಸುತ್ತಳತೆ, 12 ಇಂಚು ಉದ್ದನ ಇಡ್ತಾಯಿದ್ದೀನಿ. ಕೆಳಗಡೆ ಇನ್ನೂ ನನಗೆ ಅದು ಪ್ರಿಲ್ಸ್ ಇಟ್ಕೊಂಡಾಗ ಅದೊಂದು 3 ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ. ಈಗ ಈ ಮಾರ್ಕಿಂಗ್ಸ್ಗೆ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ. ಇದು ಲೈನಿಂಗು. ಇದರಲ್ಲಿ ನೆಟ್ಟೆಡ್ ಕ್ಲಾತನ್ನು ನಾನು ಬಳಸ್ತಾ ಇರೋದ್ರಿಂದ ಸ್ಯಾಟಿನ್ ಲೈನಿಂಗು ಕೂಡ ಇರುತ್ತೆ. ಅದನ್ನು ಕೂಡ ಸೇಮ್ ಇದರ ಅಳತೆಗೇ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸ್ಯಾಟಿನ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಇವಾಗ ಇದನ್ನೇನು ನಾವು ಕಟ್ ಮಾಡ್ಕೊಂಡಿದ್ದೀವೋ ಇದನ್ನೇ ಅದ್ರ ಮೇಲೆ ಹಾಕ್ಕೊಂಡು ಸೇಮ್ ಅಳತೆಗೆ ನಾನು ಕಟ್ ಮಾಡ್ಕೊತೀನಿ. ಎಲ್ಲದನ್ನು ಕೂಡ ಸೇಮ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು 1 ಮೀಟರ್ ಫ್ಯಾಬ್ರಿಕ್. 1 ಮೀಟರ್ಗೆ ನಮಗೆ ಸ್ಕರ್ಟ್ಗೆ ಸಾಕಾಗುತ್ತೆ. 4 ಫೋಲ್ಡಲ್ಲಿ ನಾವು ಹಾಕ್ಕೊತೀವಿ. ಉದ್ದ ಕಡಿಮೆ ಇರೋದ್ರಿಂದ ಈ ರೀತಿ ಹಾಕ್ಕೊಂಡಿದ್ದೀನಲ್ವ ಫೋಲ್ಡಿಂಗು, ಹಾಗಾಗಿ ಕರೆಕ್ಟಾಗಿ ನಮಗೆ ಬರುತ್ತೆ. ಸ್ಯಾಟಿನ್ನು 1 ಮೀಟರ್ ತಗೊಳ್ಳಿ, ಮತ್ತು ಮೇನ್ ಕ್ಲಾತು ಕೂಡ 1 ಮೀಟರು, ಹಾಗೆ ಪಾಲಿಸ್ಟರ್ ಲೈನಿಂಗು ಕೂಡ ನಾನು 1 ಮೀಟರೇ ತಗೊಂಡಿದ್ದೀನಿ. 1 ಮೀಟರಲ್ಲೇ ನಮಗೆ ಒಂದು 2-3 ವರ್ಷ ಮಕ್ಕಳಿಗೆ ಆರಾಮಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಸೇಮ್ ಅಳತೆಗೆ ಈಗ ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊತೀನಿ. ಇದು ನನಗೆ ಸ್ಯಾಟಿನ್ ಸ್ವಲ್ಪ ಈ ಕಡೆ ಶಾರ್ಟೇಜ್ ಇದೆ, ಅದನ್ನು ನಾನು ಪೀಸು ಜಾಯಿನ್ ಮಾಡ್ಕೊತೀನಿ. ನಾನು ಮಿಕ್ಕಿರೋವಂಥ ಪೀಸಲ್ಲಿ ಈ ಸ್ಕರ್ಟನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇರೋ ಫ್ಯಾಬ್ರಿಕ್ಕನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವಾದರೆ 1 ಮೀಟರ್ ಕರೆಕ್ಟಾಗಿ ತಗೊಳ್ಳಿ, ನಿಮಗೆ ಸರಿಯಾಗಿ ಬರುತ್ತೆ. ಈಗ ನೋಡಿ, ಮೇನ್ ಕ್ಲಾತನ್ನು ಕೂಡ ಸೇಮ್ 3 ಕೂಡ 12 ಇಂಚ್ ಉದ್ದನೇ ಇಟ್ಕೊಂಡಿದ್ದೀನಿ, ಯಾವುದನ್ನು ಹೆಚ್ಚು ಕಡಿಮೆ ಮಾಡಿಲ್ಲ. ಮೇನ್ ಕ್ಲಾತ್ಗೆ ನಾವು ಪ್ರಿಲ್ಸನ್ನು ಅಟ್ಯಾಚ್ ಮಾಡಿದಾಗ ಅದು ಸ್ವಲ್ಪ ಉದ್ದ ಬರುತ್ತೆ, ಲೈನಿಂಗ್ ಕರೆಕ್ಟಾಗಿ ಒಳಗಡೆಗೆ ಇರುತ್ತೆ. ಹಾಗೆ ಪಟ್ಟಿಗೆ 24 ಇಂಚಿಗೆ ಒಂದು 2 ಇಂಚ್ ಎಕ್ಸ್ಟ್ರಾ ತಗೊಂಡು 26 ಇಂಚ್ ತಗೊಂಡು ಆಗಲ ಒಂದು 4 ಇಂಚ್ ಇರೋ ಥರ ಪಟ್ಟಿಗೆ ತಗೊಳ್ಳಿ. ಈಗ ಅದಕ್ಕೂ ಕೂಡ ಲೈನಿಂಗನ್ನು ಮೇನ್ ಕ್ಲಾತನ್ನು ಎರಡನ್ನೂ ಕೂಡ ನಾವು ಕಟ್ ಮಾಡ್ಕೋಬೇಕು. ಪಟ್ಟಿಗೂ ಕೂಡ ಬೆಲ್ಟ್ಗೆ. ಈಗ ಟಾಪನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕೆಳಗಡೆ ಫಸ್ಟ್ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡು ಉದ್ದ ನಾನಿಲ್ಲಿ 10 ಇಂಚನ್ನು ತಗೊತಾ ಇದ್ದೀನಿ. 10 ಇಂಚು ಉದ್ದ ಇಟ್ಕೊತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ. ಟೋಟಲಾಗಿ 11 ಇಂಚನ್ನು ತಗೊಂಡಿದ್ದೀನಿ. ಶೋಲ್ಡರ್ 4.5 ಇಡ್ತಾಯಿದ್ದೀನಿ. 4.5 ಶೋಲ್ಡರ್ ಇಡ್ತಾಯಿದ್ದೀನಿ. ಹಾರ್ಮೋಲು 5 ಇಂಚ್ ಇಡ್ತಾಯಿದ್ದೀನಿ. ನಾವು ಸ್ಲೀವ್ಸ್ ಏನೂ ಇಡೋದ್ರಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ದರೂ ಕಡಿಮೆ ಇದ್ದರೂ ಚುಚ್ಚುತ್ತೆ, ಜಾಸ್ತಿ ಇದ್ದರೂ ಪ್ರಾಬ್ಲಮ್ ಏನೂ ಆಗೋಲ್ಲ. ಹಾಗಾಗಿ 5 ಇಂಚನ್ನು ಇಟ್ಕೊತಾ ಇದ್ದೀನಿ. ಒಂದು 3/4 ಇಂಚಷ್ಟು ಕ್ರಾಸ್ಗೆ ಆರ್ಮೋಲ್ ಶೇಪ್ ತೆಗಿಯೋದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. 6 ಇಂಚು ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ ಎರಡೂ ಕೂಡ 6 ಇಂಚು. ಮಕ್ಕಳಿಗೆ ಎರಡೂ ಕೂಡ ಒಂದೇ ಇರುತ್ತೆ ಅಳತೆ, ಸೊಂಟದ ಸುತ್ತಳತೆ ಮತ್ತು ಎದೆ ಸುತ್ತಳತೆ ಎರಡೂ ಕೂಡ. ಹಾಗಾಗಿ ಎರಡನ್ನೂ ನಾನು 6 ಇಂಚಿಗೆ ತಗೊಂಡಿದ್ದೀನಿ. ನೆಕ್ ವಿಡ್ತು 2.5 ಇಟ್ಕೊಂಡಿದ್ದೀನಿ. ಲೆಂತು ಅದು ಕೂಡ 2.5-3 ಇಂಚ್ವರೆಗೂ ತಗೊಳ್ಳಿ. ನಂತರ ನೋಡಿ, ಈ ರೀತಿ ಕ್ರಾಸಾಗಿ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಆರ್ಮೋಲ್ ಕಡೆಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲೂ ಕೂಡ ಕೆಳಗಡೆ ಸೈಡು ಅರ್ಧ ಇಂಚು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಮೇಲೆ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಆಗ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ
ಫಿಟ್ಟಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಈಗ ಇದನ್ನು ನಾವು ಮಾರ್ಕಿಂಗ್ಸ್ಗೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚು ಇದೆ, ಇದು ನೋಡಿ ನಾವು ಮೇಲೆ ಕಟ್ ಮಾಡಿ ತೆಗಿರೋದು. ಇದನ್ನು ನಾನು ಸ್ಟ್ರಿಪ್ಸನ್ನು ಇಟ್ಕೊತೀನಿ, ಹಾಗಾಗಿ ಶೋಲ್ಡರ್ಲೆಸ್ ಮಾಡ್ತಾಯಿದ್ದೀನಿ. ಅದರಿಂದ ಇಲ್ಲಿ ಮೇಲೆ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಇದಕ್ಕೆ ಮೇನ್ ಕ್ಲಾತನ್ನು ಆಗಲೇ ನಾವು ನೆಟ್ ಫ್ಯಾಬ್ರಿಕ್ಕು ವರ್ಕ್ ಇರೋವಂಥದ್ದು ಬಾಟಮ್ಗೆ ಕಟ್ ಮಾಡ್ಕೊಂಡ್ವಲ್ಲ, ಇಲ್ಲಿ ನಾನು ಪ್ಲೇನ್ ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ. ಮತ್ತು ನನಗೆ ಸ್ಯಾಟಿನ್ ಕೂಡ ಕಡಿಮೆ ಇದೆ, ನೀವು ಸ್ಯಾಟಿನ್ ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಕಡಿಮೆ ಇದೆ, ಅದನ್ನು ನಾನು ಒಂದು ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊತೀನಿ, ಇನ್ನೊಂದು ಸೈಡ್ಗೆ ಹಾಗೆಯೇ ಬಿಡ್ತೀನಿ. ನಂತರ ಕೆಳಗಡೆ ಪ್ರಿಲ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿದೆ ಅಲ್ವ, ಅದು 3 ಇಂಚು ಉದ್ದಕ್ಕೆ ಈ ರೀತಿ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಪ್ಲೇನ್ ಫ್ಯಾಬ್ರಿಕ್ನ ಕಾಣಿಸ್ತಿದೆ ಅಲ್ವಾ, ಈ ರೀತಿ 3 ಇಂಚು ಉದ್ದ ಇರಬೇಕು. ಅಗಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು, ಸುಮಾರು 1 ಮೀಟ್ರಷ್ಟು ಬೇಕಾಗುತ್ತೆ. ಅಷ್ಟನ್ನು ಮೀಟ್ರೂ ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಪ್ರಿಲ್ಸ್ ನಾವು ಯಾವ ಸೈಜಲ್ಲಿ ಇಡ್ತೀವೋ ಅದ್ರ ಮೇಲೆ ಡಿಪೆಂಡ್. ಪ್ರಿಲ್ಸ್ ಸ್ವಲ್ಪ ದೂರ ಇಟ್ಕೊಂಡ್ರೆ ಜಾಸ್ತಿ ಬೇಕಾಗಿರಲ್ಲ, ಹತ್ರ ಇಟ್ಕೊಂಡ್ರೆ ಜಾಸ್ತಿ ಬೇಕಾಗುತ್ತೆ. 1-2ರಿಂದ 3 ಮೀಟರಷ್ಟು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ. ಇದನ್ನು ನಾವು 1 ಮೀಟರ್ ಕ್ಲಾತನ್ನು 4 ಫೋಲ್ಡಲ್ಲಿ ಹಾಗೇ ಹಾಕ್ಕೊಂಡಿದ್ವಲ್ಲ, ಎಲ್ಲೂ ಕೂಡ ಓಪನ್ ಬರೋದಿಲ್ಲ, ಸರ್ಕಲ್ ಥರ ಹಾಗೇ ಇರುತ್ತೆ. ಸೊ ಅದನ್ನು ಓಪನ್ ಮಾಡೋದು ಕೂಡ ಬೇಡ, ಹಾಗೇ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆ ಸೈಡು ನೋಡಿ ಈ ರೀತಿ ಅರ್ಧ ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧ ಇಂಚು ಡಬಲ್ ಫೋಲ್ಡ್ ಮಾಡಿದಾಗ ನಮಗೆ 1 ಇಂಚಷ್ಟು ಹೋಗುತ್ತೆ ಒಳಗಡೆಗೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ರೌಂಡ್ ಫುಲ್ಲು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈ ಸೇಮ್ ಇದೇ ರೀತಿ ಸ್ಯಾಟಿನ್ ಲೈನಿಂಗಿಗೂ ಸ್ಟಿಚ್ ಮಾಡ್ಕೋಬೇಕು, ಈ ಪಾಲಿಸ್ಟರ್ ಲೈನಿಂಗಿಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಾಣಿಸ್ತಿದೆ ಅಲ್ವ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ರೌಂಡ್ ಫುಲ್ಲು ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಸೇಮ್ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನೋ ಅದೇ ರೀತಿ ನಾನು ಸ್ಯಾಟಿನ್ ಲೈನಿಂಗಿಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಪೀಸನ್ನು ಜಾಯಿನ್ ಮಾಡಬೇಕಲ್ವ, ಅದನ್ನು ಕೂಡ ನಾನು ಜಾಯಿನ್ ಮಾಡ್ಕೊತೀನಿ. ಇಲ್ಲಿ ಜಾಯಿನ್ ಮಾಡೋದೇನು ನಾನು ತೋರಿಸ್ತಿಲ್ಲ, ಯಾಕಂದರೆ ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಕೂಡ ಮಾಡ್ತಾ ಇರೋದ್ರಿಂದ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಅದೇ ರೀತಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಪ್ರಿಲ್ಸ್ ಇಟ್ಕೋಬೇಕಲ್ವ, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಪೀಸ್ಗಳನ್ನ ಒಂದಕ್ಕೊಂದು ಮೊದಲು ಜಾಯಿನ್ ಮಾಡ್ಕೊಬಿಟ್ಟು ನಂತರ ಪ್ಲೇಟ್ಸನ್ನು ಇಟ್ಕೊಳ್ತಾ ಹೋಗಬೇಕು. ಕ್ಲಾತನ್ನು ನಾನು ಕೈಯಲ್ಲೇ ಹಾಗೆ ಪ್ರಿಲ್ಸನ್ನು ಇಡ್ತಾಯಿದ್ದೀನಿ. ನೀವೇನಾದರೂ ಟೂಲ್ ಕೂಡ ಯೂಸ್ ಮಾಡ್ಕೋಬೋದು, ಸ್ಕ್ರೂ ಡ್ರೈವರು, ಪೆನ್, ಈ ಥರ ಏನು ಬೇಕಾದರೂ ಸ್ಕೇಲು, ನಮ್ಮ ಇಷ್ಟ, ನಾವು ಏನು ಬೇಕೋ ಅದು ಯೂಸ್ ಮಾಡ್ಕೋಬೋದು. ನನಗೆ ಕೈಯಲ್ಲೇ ಈಸಿ ಅನಿಸುತ್ತೆ, ಹಾಗಾಗಿ ನಾನು ಯಾವಾಗಲೂ ಕೂಡ ಕೈಯಲ್ಲೇ ಇಟ್ಕೊತೀನಿ. ಈ ರೀತಿ ಎಲ್ಲ ಪ್ರಿಲ್ಸನ್ನು ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಬಿಡಿ. ನಾವು ಕಟ್ ಮಾಡಿರೋವಂಥ ಕ್ಲಾತ್ ಎಲ್ಲ ಕೂಡ ನನಗೆ ಸುಮಾರು 2.5 ಮೀಟ್ರಷ್ಟು ಈ ಕ್ಲಾತು ಯೂಸ್ ಆಯಿತು. ಇಲ್ಲಿ ಅಳತೆಗೋಸ್ಕರ ಹೇಳ್ತಾಯಿದ್ದೀನಿ ಎಷ್ಟು ಕ್ಲಾತ್ ಬೇಕು ಅಂತ, ತುಂಬ ಜನ ಕೇಳ್ತಿರ್ತೀರಲ್ವ, ಹಾಗಾಗಿ. ಈಗ ಇದನ್ನು ಇದಕ್ಕೆ ನೋಡಿ ಮೇಲುಗಡೆ ಸೈಡ್ಗೆ ರೈಟ್ ಸೈಡ್ಗೆ ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಮೇಲೆ ಸೈಡ್ದು ರೈಟ್ ಸೈಡ್ ಎರಡು ಕೂಡ ಸೆಂಟ್ರಿಗೆ ಹೋಗಬೇಕು, ಆ ರೀತಿ. ರಾಂಗ್ ಸೈಡು ಮೇಲೆಗೆ ಕೆಳಗಡೆದು ಕೆಳಕ್ಕೆ ಹೋಗ್ಬೇಕು, ಆ ರೀತಿ ಜೋಡಿಸ್ಕೊಂಡು ಫಸ್ಟ್ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದುಬಿಡಿ. ಇದನ್ನು ಫಸ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನಾವು ಅದನ್ನು ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡುವಾಗ ಒಂದು ಲೈನ್ ಸ್ಟಿಚ್ ಹಾಕಿರ್ತೀವಲ್ಲ, ಅದೇ ಸ್ಟಿಚ್ ಮೇಲೆ ಹಾಕ್ಕೊಳ್ತಾ ಬನ್ನಿ. ಯಾಕಂದರೆ ನೆಟ್ಟೆಡ್ ಕ್ಲಾತ್ ಮೇಲೆ ದಾರ ಅನ್ನೋದು ಎತ್ತಿ ಕಾಣಿಸ್ತಿರುತ್ತೆ. ನಾವು 2-3 ದಾರಗಳನ್ನ ಬೇರೆ ಬೇರೆ ಕಡೆಗೆ ಹಾಕಿದ್ವಿ ಅಂದರೆ ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೆ ಆ ದಾರ ಎತ್ತಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಫಸ್ಟಿಗೆ ಏನು ಲೈನ್ ಸ್ಟಿಚ್ ಮಾಡಿರ್ತೀವೋ ಅದೇ ಲೈನ್ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ, ಆಗ ದಾರಗಳು ಕಾಣಿಸ್ತೀರ ನಾವು ಸ್ಟಿಚ್ ಹಾಕ್ಕೋಬೋದು. ಅದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಅದನ್ನು ಉಲ್ಟಾ ಮಾಡಿ ನೋಡಿ ಈ ರೀತಿ ಮತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿಂಗ್ ಅನ್ನೋದು ಮೇಲೆಗೆ ಹಾಕಿದ್ದೀನಿ, ಕೆಳಗಡೆಗೆ ಹಾಕಿದ್ರೆ ಪ್ಲೇನ್ ಕ್ಲಾತ್ ಅಲ್ವಾ, ಅದ್ರ ಮೇಲೆ ಬೇಗ ಕಾಣಿಸುತ್ತೆ. ಹಾಗಾಗಿ ಮೇಲ್ಗಡೆಗೆ ಹೋಗೋ ಥರ ಈ ರೀತಿ ಫೋಲ್ಡ್ ಹಾಕ್ಕೊಂಡು ಅದನ್ನು ಮೇಲೆ ನೀಟಾಗಿ ಈ ರೀತಿ ಎಡ್ಜಿಗೇನೆ ಸ್ಟಿಚ್ ಹಾಕ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದುಬಿಡಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಈಗ ಈ 3 ಕೂಡ ಸ್ಟಿಚ್ ಮಾಡ್ಕೊಂಡಿರೋದು ಕಂಪ್ಲೀಟ್ ಆಗುತ್ತೆ. ಈಗ ಈ 3 ಜಾಯಿನ್ ಮಾಡಿಕೊಂಡು ನಾವು ಸೊಂಟದ ಸುತ್ತಳತೆ ಹತ್ರ ರೌಂಡ್ ಇರುತ್ತಲ್ವ, ಆ ರೌಂಡ್ ಹತ್ರ 3 ಫ್ಯಾಬ್ರಿಕ್ನ ಪಾಲಿಸ್ಟರ್ ಲೈನಿಂಗು, ಸ್ಯಾಟಿನ್ ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು 3 ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದು ನೋಡಿ ಸ್ಟಿಚ್ ಕಂಪ್ಲೀಟ್ ಆಗಿದೆ ಇದು. ಈಗ ನೋಡಿ ನಾನು ಒಂದರ ಮೇಲೆ ಒಂದನ್ನು ಹಾಕ್ಕೊತಾ ಇದ್ದೀನಿ. ಮೊದಲು ಪಾಲಿಸ್ಟರು, ನಂತರ ಸ್ಯಾಟಿನ್ ಕೂಡ ಡೈರೆಕ್ಟ್ ಸೈಡು ಮೇಲೆಗಿದೆ. ಈಗ ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ಕನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಈಗ ಸೊಂಟದ ಸುತ್ತಳತೆ ಇದೆಯಲ್ವ, ಇದರ ಹತ್ರ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಾಣಿಸ್ತಿದೆ ಅಲ್ವ ರೌಂಡು, ಆ ರೌಂಡ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಅದು ಕೂಡ ಅರ್ಧ ಇಂಚು ಅಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅದ್ರ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ. ಈ 3ಕ್ಕೂ ಸೇರಿಸಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಈ ರೀತಿ
ಈಗ ಹಾಕ್ಕೊಂಡ್ಮೇಲೆ ಬೆಲ್ಟನ್ನು ನಾನು ನೋಡಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಮೂರನ್ನು. ಒಂದು ಸೈಡು ಅರ್ಧ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನಾವೆಲ್ಲೂ ಕೂಡ ಓಪನ್ ಮಾಡಿಲ್ಲ ಅಲ್ವ, ಹಾಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚ್ ಅಥವಾ 1 ಇಂಚಷ್ಟು ಗ್ಯಾಪನ್ನು ಬಿಟ್ಬಿಡಿ. ಗ್ಯಾಪನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದನ್ನು ಇನ್ನೊಂದು ಸೈಡಿಂದ ನಾವು ರೌಂಡ್ ಬಂದಾಗ ಅಲ್ಲಿಗೆ ಮತ್ತೆ ಕ್ಲಾತ್ ಬರುತ್ತಲ್ವ, ಆ ಎರಡನ್ನೂ ಕೂಡ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇಲ್ಲಾಂದರೆ ಎರಡೂ ಸೈಡು ಕೂಡ ಬೆಲ್ಟನ್ನು ಕೂಡ ಒಂದೇ ಸಲ ಅಟ್ಯಾಚ್ ಮಾಡಿಕೊಂಡು ಬೇಕಾದರೂ ಸ್ಟಿಚ್ ಹಾಕ್ಕೋಬೋದು. ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೋದು. ಈ ರೀತಿ ಇದು ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕು. ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಿ. ಈ ಲಾಸ್ಟಲ್ಲಿ ನೋಡಿ ಎರಡು ಬಂದಾಗ ಎರಡನ್ನೂ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದ್ರ ಮೇಲೆ ಒಂದು ಬರೋ ಥರ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಮಿಕ್ಕಿದರೆ ನಂತರ ಕಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಮಿಕ್ಕಿದ್ರೆ ಅಕಸ್ಮಾತ್ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಎರಡನ್ನೂ ಒಂದೇ ಸಲ ಜಾಯಿನ್ ಮಾಡ್ಕೊಂಡಿಲ್ಲ. ನೀವು ಜಾಯಿನ್ ಮಾಡ್ಕೊಳ್ಳೋದಾದರೆ ಒಂದು ಸಲ ಅಳತೆ ಮಾಡಿಕೊಂಡು ಎಷ್ಟು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಹಾಕ್ಕೋಬೋದು. ಪ್ರಾಬ್ಲಮ್ ಏನು ಕೂಡ ಇಲ್ಲ. ಈಗ ನೋಡಿ ಅದನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಒಂಚೂರು ಎಕ್ಸ್ಟ್ರಾ ಇರೋದನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ಈಗ ಇವೆರಡಕ್ಕೂ ಕೂಡ ಸೇರಿಸಿ ಈ ಕಡೆಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಓಪನ್ ಇದೆಯಲ್ವ, ಇದನ್ನು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಅಲ್ಲಿ ಕೂಡ ಮಾರ್ಜಿನ್ ಹೋಗಬೇಕು, ಆ ರೀತಿಯೇ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಬೆಲ್ಟನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನಾವು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿ ಇದೆಯಲ್ವ, ಈಗ ಈ ಬೆಲ್ಟನ್ನು ನೋಡಿ ಈ ರೀತಿ ಒಳಗಡೆಗೆ ಫೋಲ್ಡನ್ನು ಹಾಕ್ಕೋಬೇಕು. ಹಾಕ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಇದಕ್ಕೆ ಎಲಾಸ್ಟಿಕ್ಕನ್ನು ಹಾಕ್ಕೊತಾ ಇದ್ದೀನಿ, ಅದರಿಂದ ಎಲ್ಲೂ ಕೂಡ ಓಪನ್ ಇಟ್ಟಿಲ್ಲ. ನೀವು ಲಾಡಿ ಹಾಕ್ಕೊಳ್ಳೋದಾದರೆ ಒಂದು ಸೈಡ್ಗೆ ಓಪನನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲೂ ಕೂಡ ಕ್ಲಾತ್ ಸಿಗಾಕ್ಕೊಳ್ಳದೆ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವೆಷ್ಟು ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹೊಸದಾಗಿ ಕಲಿತಾ ಇರೋರಾದರೆ ಸ್ವಲ್ಪ ನಿಧಾನಕ್ಕೇ ಹಾಕ್ಕೊಳ್ತಾ ಬನ್ನಿ. ನಾನೀಗ ನೋಡಿ ಒಂದು ಸೈಡ್ ಸ್ವಲ್ಪ ಗ್ಯಾಪನ್ನು ಕೊಟ್ಟಿದ್ದೀನಿ. ಈ ಗ್ಯಾಪಲ್ಲಿ ನಾವು ಎಲಾಸ್ಟಿಕ್ಕನ್ನು ಫಸ್ಟು ಸೇರಿಸ್ಕೊಳ್ಳೋಣ. ಎಲಾಸ್ಟಿಕ್ಕನ್ನು ತಗೊಂಡು ಒಂದು ಪಿನ್ನು ಏನಾದರೂ ಹಾಕ್ಕೊಳ್ಳೋದಕ್ಕೆ ಅದರ ಸಹಾಯದಿಂದ ನಾವು 24 ಇಂಚು ಸುತ್ತಳತೆ ಇಟ್ಟಿದ್ವಲ್ಲ, ಒಂದು 4 ಇಂಚು ಕಡಿಮೆ ಮಾಡಿಕೊಂಡು 20 ಇಂಚು ನಾನು ಎಲಾಸ್ಟಿಕ್ಕನ್ನು ತಗೊಂಡಿದ್ದೀನಿ. ಒಂದು ಪಿನ್ ಸಹಾಯದಿಂದ ಈ ಒಳಗಡೆಗೆ ಸೇರಿಸ್ಕೊಳ್ತಾ ಹೋಗ್ತೀನಿ. ಎಲಾಸ್ಟಿಕ್ಕನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದರಿಂದ ನಾನು ಆ ಸೆಂಟ್ರಿಗೆ ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಎಳ್ಕೊಳ್ತಾ ಬನ್ನಿ. ಆಚೆಗೆ ಬಂದಮೇಲೆ ಈಗ ಎರಡಕ್ಕೂ ಸೇರಿಸ್ಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ನಂತರ ಅದನ್ನು ನೀಟಾಗಿ ಸೆಟ್ರೇಟ್ ಮಾಡ್ಕೋಬೇಕು. ಅದ್ರ ಮೇಲೆ ರಫ್ ಹೊಡ್ಕೊಂಡು ಒಂದು 2-3 ಸಲ ಸ್ಟಿಚ್ಚನ್ನು ಹಾಕಿ ಸ್ಟಿಚಸ್ ಓಪನ್ ಆಗ್ತೀರಾ. ಈಗ ಇದನ್ನು ನೀಟಾಗಿ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅದನ್ನು ಒಳಗಡೆಗೆ ಬಿಟ್ಟು ಆ ಗ್ಯಾಪನ್ನು ಕೂಡ ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ನಾವೆಲ್ಲ ಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ವಲ್ಲ, ಆ ಗ್ಯಾಪನ್ನು ಕೂಡ ಈಗ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು. ಎಲ್ಲಾದರೂ ಅಷ್ಟೇ ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಿಚ್ಚನ್ನು ರಫ್ ಹೊಡ್ಕೊಂಡೇ ಎಂಡ್ ಮಾಡಬೇಕು. ಈಗ ನೋಡಿ ಈ ರೀತಿ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಇದು ಬಾಟಮ್ ಆಯಿತು. ನೆಕ್ಸ್ಟು ನಾವು ಟಾಪನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಕರ್ಟ್ ಅನ್ನೋದು ನಮಗೆ ರೆಡಿ ಆಯ್ತಲ್ವ. ಈಗ ಟಾಪನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು ಕೂಡ ನೋಡಿ ಮೇನ್ ಕ್ಲಾತು, ನಂತರ ಸ್ಯಾಟಿನ್ ಲೈನಿಂಗು ಕೆಳಗಡೆಗೆ ಹಾಕ್ಕೊಳ್ಳಿ. ಅದರ ಮೇಲೆ ಮೇನ್ ಕ್ಲಾತನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಪಾಲಿಸ್ಟರ್ ಲೈನಿಂಗನ್ನು ಹಾಕ್ಕೊಂಡು ಹಾರ್ಮೋಲ್ ಮತ್ತು ನೆಕ್ ಹತ್ರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿದ್ರೆ ಇದು ರಾಂಗ್ ಸೈಡ್ಗೆ ಹೋಗುತ್ತೆ ಪಾಲಿಸ್ಟರ್ ಲೈನಿಂಗ್ ಅನ್ನೋದು. ಆ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ನೆಕ್ ಹತ್ರ ಆರ್ಮೋಲ್ ಹತ್ರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಈಗ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಈ ಕಾರ್ನರ್ಸಲ್ಲಿ ಟರ್ನ್ ಮಾಡೋ ಹತ್ರ ಸ್ವಲ್ಪ ನೀವು ಕ್ಲಾತನ್ನು ಕಟ್ ಮಾಡಿಕೊಂಡ್ರೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೀಗೆ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇದು ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ ಇದೇ ರೀತಿಯೇ, ನಾನು ಇದಕ್ಕೆ ಜಿಪ್ ಆಗಲಿ ಉಕ್ಸ್ ಆಗಲಿ ಇರ್ತಾಯಿಲ್ಲ. ಸ್ಟ್ರಿಪ್ಸನ್ನು ನಾವು ಟ್ಯಾಗ್ ಮಾಡೋ ಥರ ಹಾಕ್ಕೊತಾ ಇರೋದ್ರಿಂದ ನಾವು ಹಾಗೆ ಕೂಡ ವೇರ್ ಮಾಡ್ಬೋದು. ಹಾಗಾಗಿ ಯಾವುದೇ ಜಿಪ್ಪನ್ನು ನಾನು ಇಲ್ಲಿ
ಇಡ್ತಾ ಇಲ್ಲ ಮತ್ತು ಉಕ್ಸನ್ನು ಕೂಡ ಇಡ್ತಾ ಇಲ್ಲ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ಉಕ್ಸ್ ಅಥವಾ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಹಾಕಿ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನಾನು ಟ್ಯಾಗನ್ನು ಹಾಕ್ತಾ ಇರೋದ್ರಿಂದ ಮೇಲೆ ಸ್ಟ್ರಿಪ್ಸು ಟ್ಯಾಗ್ ಮಾಡ್ಕೊಳ್ಳೋ ಥರ ಹಾಕ್ತಾ ಇರೋದ್ರಿಂದ ನಾನು ಇದಕ್ಕೆ ಯಾವುದು ಇಡ್ತಾ ಇಲ್ಲ, ಉಕ್ಸೇನು ಕೂಡ ಇಡ್ತಾ ಇಲ್ಲ. ಈಗ ಅದ್ರ ಮೇಲೆ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಸುತ್ತಲೂ ಕೂಡ ಹಾಗೇ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನಾನು ಆಗಲೇ ಹೇಳಿದೆ ಅಲ್ವಾ ಸ್ಯಾಟಿನ್ ಲೈನಿಂಗು ನನಗೆ ಕಡಿಮೆ ಇದೆ ಅಂತ. ಇದು ಸ್ಯಾಟಿನ್ ಲೈನಿಂಗು ಕೂಡ ಒಂದು ಸೈಡ್ಗೆ ಮಾತ್ರ ಆಯಿತು, ಆ ಪೀಸ್ ಅಡ್ಜಸ್ಟ್ ಮಾಡಿದ್ದಕ್ಕೆ ಇನ್ನೊಂದು ಸೈಡ್ಗೆ ಇಲ್ಲ, ನಾನು ಹಾಗೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡಿ. ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈನ್ಗೆ ಸುತ್ತಲೂ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡಿ. ಸೇಮ್ ಇದೇ ರೀತಿ ಎರಡೂ ಪೀಸನ್ನು ಕೂಡ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಇದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊತೀನಿ. ನಾನು ಈ ಫ್ರಾಕನ್ನು ನನ್ನ ಮಗಳಿಗೆ ಆಲ್ರೆಡಿ ಒಂದು ಇದೇ ಥರ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೆ. ಅದರಲ್ಲಿ ಮಿಕ್ಕಿರೋ ಅಂಥದ್ದು ಅಂಬ್ರೆಲಾ ಕಟಿಂಗ್ ಮಾಡಿಕೊಂಡಾಗ ಕೆಳಗಡೆ ಸೈಡು ಸ್ವಲ್ಪ ಕ್ಲಾತ್ ಮಿಕ್ಕುತ್ತಲ್ವ, ಆ ಕ್ಲಾತಲ್ಲಿ ನಾನು ಈ ಡ್ರೆಸ್ಸನ್ನು ಡಿಸೈನ್ ಮಾಡ್ತಾಯಿದ್ದೀನಿ ಚಿಕ್ಕ ಮಗುವಿಗೆ ವೇಸ್ಟ್ ಮಾಡ್ದಿರ. ಸೊ ನಾವು ಈ ರೀತಿ ಚಿಕ್ಕ ಮಕ್ಕಳಿದ್ದವಾಗ ನಾವು ಬೇರೆ ದೊಡ್ಡವ್ರ ಡ್ರೆಸ್ ಹೊಲಿದಾಗ ಅಂಬ್ರೆಲಾ ಕಟಿಂಗ್ ಮಾಡಿದಾಗ ಎಡ್ಜಸ್ಸಲ್ಲಿ ಕ್ಲಾತ್ ವೇಸ್ಟಾಗಿ ಮಿಕ್ಕುತ್ತಲ್ಲ, ಅದರಲ್ಲಿ ಈ ರೀತಿ ಡಿಸೈನ್ ಮಾಡ್ಕೋಬೋದು. ಈಗ ನೋಡಿ ಸ್ಟ್ರಿಪ್ಸನ್ನು ಇಟ್ಕೊಳ್ಳೋದಕ್ಕೆ 4 ಪೀಸನ್ನು ತಗೊಂಡಿದ್ದೀನಿ. 3 ಇಂಚು ಅಗಲ, ಉದ್ದ ಒಂದು ಸ್ವಲ್ಪ 10 ಇಂಚ್ವರೆಗೂ ನಾನು ತಗೊಂಡಿದ್ದೀನಿ. ನಾವು ಆ ಉದ್ದ ನೋಡಿದಾಗ ಅಲ್ಲಿ 2 ಇಂಚ್ ಇತ್ತಲ್ವ, ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಬ್ಯಾಕು ಫ್ರಂಟು ಸೇರಿಸಿದಾಗ ನಮಗೆ 4 ಇಂಚ್ ಬರುತ್ತೆ. ನಾನಿಲ್ಲಿ ಟ್ಯಾಗ್ ಮಾಡೋ ಥರ ಯೂಸ್ ಮಾಡ್ತಾ ಇರೋದ್ರಿಂದ 10 ಇಂಚಷ್ಟು ಉದ್ದನ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ಫಸ್ಟ್ ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ 1.5 ಇಂಚ್ ಆಗುತ್ತೆ. ಅದನ್ನು ಮತ್ತೆ ಅರ್ಧ ಇಂಚ್ಗೆ 3 ಸಲ ಫೋಲ್ಡ್ ಮಾಡ್ಕೋಬೇಕು. ಓಪನ್ ಸೈಡ್ಸು ಒಳಗಡೆಗೆ ಹೋಗೋ ಥರ ಫೋಲ್ಡ್ ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೀನಿ ಅಂತ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆವಾಗ 6 ಲೇಯರ್ಸ್ ಆಗುತ್ತೆ, ತಿಕ್ಕಾಗೂ ಇರುತ್ತೆ ಕ್ಲಾತು, ಇರಿಟೇಟ್ ಆಗದಿರೋನು ಇರುತ್ತೆ. ಈ ರೀತಿ 4 ಪೀಸನ್ನು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡು ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಈ ರೀತಿ ಅರ್ಧ ಇಂಚಷ್ಟು ಮಾರ್ಜಿನ್ ಬಿಟ್ಟು ಒಳಗಡೆಗೆ ಅಲ್ಲಿ ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 1-2-3 ಸ್ಟಿಚ್ಚನ್ನು ಹಾಕ್ಕೊಳ್ಳಿ ರಫ್ ಹೊಡ್ಕೊಳ್ತಾ, ಆಗ ಅದು ಎಳೆದ್ರೂ ಕೂಡ ಕಿತ್ತು ಇರುತ್ತೆ. ಈ ರೀತಿ 2 ಪೀಸ್ಗೂ ಕೂಡ ಸ್ಟ್ರಿಪ್ಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸೈಡು ನಾವಿನ್ನೂ ಫಿಟ್ಟಿಂಗ್ ಮಾಡಿಲ್ಲ ಅಲ್ವಾ, ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡಕ್ಕೂ ಕೂಡ ನಾನೀಗ ಸ್ಟ್ರಿಪ್ಸನ್ನು ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ ಈ ಕೆಳಗಡೆ ಸೈಡು ನಾವಿನ್ನೂ ಫಿನಿಶಿಂಗ್ ಕೊಟ್ಟಿಲ್ಲ ಅಲ್ವ, ಇದಕ್ಕೆ 1-2 ಇಂಚ್ ಅಗಲ ಇರೋ ಥರ ಪೀಸನ್ನು ತಗೊಂಡು ಈ ರೀತಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ರೈಟ್ ಸೈಡ್ಗೆ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ ಅಥವಾ 1/4 ಇಂಚಷ್ಟು, ನಾವು ಮಾರ್ಜಿನು ಅರ್ಧ ಇಂಚ್ ಬಿಟ್ಟಿದ್ದರೆ ಅರ್ಧ ಇಂಚ್ ತಗೋಬೇಕು, 1/4 ಇಂಚ್ ಬಿಟ್ಟಿದ್ದರೆ 1/4 ಇಂಚನ್ನು ತಗೊಳ್ಳಿ. ಆಲ್ಮೋಸ್ಟ್ ನಾನು ಎಲ್ಲದರಲ್ಲೂ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನೇ ತೋರಿಸಿರ್ತೀನಲ್ವ, ಆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಈ ರೀತಿ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ರಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನೋಡಿ ಈ ರೀತಿ ಲೈನಿಂಗನ್ನು ಆ ಕಡೆಗೆ ಇಟ್ಟು ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇದನ್ನು ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ರಾಂಗ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇನ್ನೂ ಒಂದು ಪೀಸ್ಗೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಇದು ಡ್ರೆಸ್ಸು ಕಟಿಂಗ್ ಸ್ಟಿಚಿಂಗ್ ಅನ್ನೋದು ನಮಗೆ ಕಂಪ್ಲೀಟ್ ಆಗುತ್ತೆ. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು 1.5 ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೆ, ಅಷ್ಟನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಒಂದರ ಮೇಲೆ ಒಂದನ್ನು ಈ ರೀತಿ ಜೋಡಿಸ್ಕೊಂಡು ಈಗ ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಅದ್ರ ಪಕ್ಕದಲ್ಲಿ 1-2-3 ಎಕ್ಸ್ಟ್ರಾ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾವು ಈ ರೀತಿ ಮಕ್ಕಳಿಗೆ ಮಿಕ್ಕಿರೋ ಕ್ಲಾತಲ್ಲೂ ಕೂಡ ಡಿಸೈನನ್ನು ಮಾಡ್ಕೋಬೋದು. ಮತ್ತು ಈ ಟಾಪಿಗೆ ನಾನು ಫ್ಲವರ್ಸನ್ನು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈ ರೀತಿ ಟ್ಯಾಗ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗಿದೆ. ನಾನು ಫ್ಲವರ್ಸನ್ನು ಕೂಡ ಆ್ಯಡ್ ಮಾಡಿ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ಫ್ಲವರ್ಸನ್ನು ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ಸಲ ನೋಡಿಬಿಡಿ.
ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.